ಹೆಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ಸಿಂಪಲ್ ಆಗಿರೋ ಬೇಬಿ ಕುಚ್ಚನ್ನ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಎಷ್ಟು ನೀಟಾಗಿ ಒಂದೇ ಸಮ, ಇದು ಜಾಸ್ತಿ ಹೆವಿನೂ ಇರೋದಿಲ್ಲ. ನೋಡಿ, ನಿಮ್ಮ ಕಡೆ ಒಂದೇ ಥ್ರೆಡ್ ಇತ್ತಂದರೆ ಈ ಥರ ನೀವು ಬಾಬಿನ್ಗೆ ಸುತ್ತಕೊಂಡು ನೀವು 5 ಲೇಯರ್ನ ತೊಗೊಳ್ಬೋದು. 2 ಥ್ರೆಡ್ ಬೇಕು ಅಂತ ಏನಲ್ಲ, ಈ ಥರ ನೀವು ಬಾಬಿನ್ಗೆ ಸುತ್ತಕೊಂಡು ಈ ಥರ ಮಾಡ್ಕೊಳ್ಬೋದು. ಇವಾಗ ನಾನು ಇದನ್ನು 120 ಲೈನ್ನ ಈ ಥರ ಸುತ್ತಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಗಮನ ಹಚ್ಕೊಂಡು ತೊಗೊಳ್ಳಿ. ಇದಕ್ಕೆ ಸೂಜಿ ಬೇಕಾಗೋದಿಲ್ಲ. ನೋಡಿ, ಹಾಗೇ ಇದು ಅಂಟ್ಕೊಳ್ಬಿಡುತ್ತೆ. ಇದು ನೀಡಲ್ ಥರನೇ ರೆಡಿಯಾಗಿಬಿಡುತ್ತೆ. ಇವಾಗ ನೋಡಿ, ನಾನು ಕ್ರೋಶಾ ನೀಡಲಿಂದ ಈ ಥರ ಹೋಲ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ಸೀರೆಗೆ. ಈ ಥರ ಇವಾಗ ಅದು ಹೋಲ್ನಲ್ಲಿ ಹಾಕ್ಕೊಂಡು ತೊಗೊಳ್ಳಿ. ಇದು ಗಮ್ ಹಚ್ಚೋದ್ರಿಂದ ನಮಗೆ ನೀಡಲ್ ಆಗುತ್ತೆ, ಬೇಕಾಗೋದಿಲ್ಲ. ನಾನು ಈ ಥರ ಒಂದು ನಾರ್ಮಲ್ ಸೂಜಿಗೆ ಒಂದು 4 ಪದರು ನಾನು ಥ್ರೆಡ್ನ ಹಾಕ್ಕೊಂಡು ತೊಗೊಂಡಿದ್ದೀನಿ, ಜರಿ ಥ್ರೆಡ್ಡು. ನೋಡಿ, ಒಂದು 4 ಸುತ್ತು ನೀವು ಹಾಕಿದರೆ ಸಾಕು. ಇದು ಜಲ್ದಿನೇ ಲಾಕ್ ಆಗಿಬಿಡುತ್ತೆ, ಮತ್ತು ಪದೇ ಪದೇ ಬಿಚ್ಚೋದಿಲ್ಲ. ನೀವು 2 ಪದರ ದಾರನ ತೊಗೊಂಡಿದ್ರೆ ನಿಮಗೆ ಪದೇ ಪದೇ ಸುತ್ತಬೇಕಾಗುತ್ತೆ. ಬಟ್ ಹಾಗೆ ಮಾಡೋಕ್ಕೆ ಹೋಗಬೇಡಿ. 4 ಅಥವಾ 6 ಪದರಿನ ದಾರ ತೊಗೊಂಡು ನೀವು ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ನಾನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ 2 ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು ಪರ್ಪಲ್ಲು ಮತ್ತು ಒಂದು ಗೋಲ್ಡನ್ ಕಲರು. ನಾನು 2 ಕುಚ್ಚನ್ನ ಹಾಕೋತಾ ಇದ್ದೀನಿ. ಒಂದೇ ಕಲರ್ ಕುಚ್ಚು 2 ಕಲಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆಗಿರೋ ಡಿಸೈನು, ನನ್ನ ಫೇವ್ರೆಟ್ ಡಿಸೈನ್ ಇದು. ನೋಡಿ, ಬಹಳ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. 1 ಅವರಲ್ಲಿ ನಾವು ಈ ಥರ ಬೇಬಿ ಕುಚ್ಚನ್ನ ಹಾಕ್ಕೊಂಡು ಸೀರೆನ ರೆಡಿ ಮಾಡ್ಕೊಳ್ಬೋದು. ಯಾರೆಲ್ಲ ಅರ್ಜೆಂಟಾಗಿ ಕೇಳ್ತಾರಲ್ವ ಕಸ್ಟಮರು, ಅವರಿಗೆ ಈ ಥರ ಫಾಸ್ಟಾಗಿ ಮಾಡಿಕೊಡ್ಬೋದು ನೀವು. ನೋಡಿ, ಈ ಥರ ನಡುವಿಗೆ ಈ ಥರ ನೀಡಲ್ ಹಾಕ್ಕೊಂಡು ಒಂದು 4 ಸತಿ ಗಂಟು ಹಾಕ್ಕೊಂಡು ತೊಗೊಳ್ಳಿ. ಸುತ್ತಕ್ಕೆ ಹೋಗಬೇಡಿ, ತುಂಬ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಈ ಥರ ಗಂಟು ಹಾಕ್ಕೊಂಡ್ರೆ ಅದು ಪರ್ಮನೆಂಟ್ ಬಿಚ್ಚೋದು ಭೀ ಇಲ್ಲ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ತೊಗೊಳ್ಳಿ ಒಂದೇ ಸಮವಾಗಿ. ಬಹಳ ಈಸಿ ಮತ್ತು ಬಹಳ ಜಲ್ದಿ ಆಗುವಂಥ ಕುಚ್ಚಿದು ಬೇಬಿ ಕುಚ್ಚು. ನೋಡಿ, ಈ ಥರ ಯಾರೆಲ್ಲ ಹೌಸ್ ವೈಫ್ ಇದ್ರಿ, ಮನೆಯಲ್ಲೇ ಇರ್ತಿರಲ್ವ, ಈ ಥರ ನೀವು ಸುಮ್ಮನೆ ಟೈಮ್ ಪಾಸಿಗಂತನೂ ನೀವು ಈ ಥರ ಹಾಕ್ಕೊಳ್ಬೋದು. ನೋಡಿ, ನಾವೇ ಹಾಕ್ಕೊಂಡಿದ್ದು ಅನ್ನೋದು ಒಂದು ಖುಷಿ ಕೂಡ ನಿಮಗಿರುತ್ತೆ. ನೋಡಿ, ಇದು ತುಂಬಾ ಈಸಿ. ಒಂದು ಗೋಲ್ಡನ್ ಥ್ರೆಡ್ಡು, ಒಂದು ಪರ್ಪಲ್ ಥ್ರೆಡ್ಡು, ಒಂದು ಜರಿ ಥ್ರೆಡ್ಡು, ಇಷ್ಟನ್ನು ಇದ್ದರೆ ಸಾಕು. ನಾವು ಈ ಥರ ಸ್ಯಾರಿಗೆ ಕುಚ್ಚು ಹಾಕ್ಕೊಳ್ಬೋದು. ನೋಡಿ, ಇವಾಗ ನಮ್ಮ ಕುಚ್ಚು ರೆಡಿ ಆಗ್ತಾ ಇದೆ, ಇನ್ನೂ ಸ್ವಲ್ಪನೇ ಇದೆ. ನೋಡಿ, ಇವಾಗ ಫೈನಲಿ ನಮ್ಮ ಸ್ಯಾರಿ ಈ ಥರ ಲುಕ್ ಕಾಣಿಸ್ತಾ ಇದೆ. ನೀವು ಬೇಕಿದ್ದರೆ ಇದಕ್ಕಿಂತ ಸ್ವಲ್ಪ ಇನ್ನೂ ಚಿಕ್ಕಾಗಿ ಕುಚ್ಚನ್ನು ಕಟ್ಕೊಳ್ಬೋದು. ಬಟ್ ನಮ್ಮ ಕಸ್ಟಮರ್ ಇದೇ ಥರ ಹೇಳಿದ್ರು ಅಂಥೇಳಿ ನಾವು ಈ ಥರನ ಕಟ್ಟಿದ್ದೀವಿ. ನೋಡಿ, ಎಷ್ಟು ನೀಟಾಗಿದೆ. 1 ಅವರಲ್ಲಿ ಈ ಥರ ಕುಚ್ಚು